ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ. ನಗರದ ಆಸ್ಪತ್ರೆಗಳಲ್ಲಿ ಶಾಸಕ ಸಿ.ಕೆ. ರಾಮಮೂರ್ತಿ ಪರಿಶೀಲನೆ. ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವುಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಬುಧವಾರ ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ ಜಯನಗರ ಆಸ್ಪತ್ರೆ ಸೇರಿದಂತೆ ಬೆಂಗಳೂರು ದಕ್ಷಿಣ ತಾಲೂಕಿನ ವಿವಿಧ ಆಸ್ಪತ್ರೆಗಳಿಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿ.ಕೆ. ರಾಮಮೂರ್ತಿ ಮತ್ತು ನಟಿ ತಾರಾ ಅನುರಾಧ ಭೇಟಿ ನೀಡಿ ವ್ಯವಸ್ಥೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಟಿ ತಾರಾ, ಕಳಪೆ ಔಷಧಿಗಳಿಂದಾಗಿ ಬಾಣಂತಿಯರ ಸಾವುಗಳು ನಿಜಕ್ಕೂ ಆತಂಕ ಹುಟ್ಟಿಸಿವೆ. ಹೀಗಾಗಿ ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ವಿವಿಧ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಮುಂದಾಗಿದ್ದೇವೆ. ಕೆಲ ಆಸ್ಪತ್ರೆಗಳನ್ನು ಪರಿಶೀಲಿಸಿದ ನಂತರ ಸ್ವಲ್ಪ ಸಮಾಧಾನವಾಗಿದೆ. ಸಿಬ್ಬಂದಿ ಸಾಕಷ್ಟು ಸ್ವಚ್ಛವಾಗಿ ಆಸ್ಪತ್ರೆಗಳನ್ನು ಇಡುವಲ್ಲಿ ಶ್ರಮಿಸಿದ್ದಾರೆ. ಬಾಣಂತಿಯರನ್ನು ಮಾತನಾಡಿಸಿದಾಗ ವ್ಯವಸ್ಥೆ ಸರಿ ಇದೆ ಎಂಬ ಉತ್ತರ ಸಿಕ್ಕಿದೆ. ಈ ಒಳ್ಳೆ ಅಭಿಪ್ರಾಯದಿಂದ ಸ್ವಲ್ಪ ನಿಟ್ಟುಸಿರು ಬಿಟ್ಟಂತಾಗಿದೆ ಎಂದು ಹೇಳಿದರು. ಮಹಿಳಾ ಮೋರ್ಚಾ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಸರಣಿಯ ಬಾಣಂತಿ ಸಾವುಗಳು ನಿಜವಾಗ್ಲೂ ಒಬ್ಬ ಮಹಿಳೆಯಾಗಿ ಆತಂಕ ಹುಟ್ಟಿಸಿದೆ. ಇಲ್ಲಿ ನಾವು ಸರ್ಕಾರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ, ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಿರುವಾಗ ಇಲ್ಲಿ ಆ ಥರ ಪ್ರಕರಣಗಳು ಆಗಬಾರ್ದು, ಅಲ್ಲಿಯೂ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿಂದ ಒಂದು ಹೆಜ್ಜೆಯನ್ನು ಮುಂದಿಡೋಣ ಅಂತೇಳಿ ನಮ್ಮ ಮಹಿಳಾ ಮೋರ್ಚಾದ ವಿಜಯಲಕ್ಷ್ಮೀರವರು ಹಾಗೂ ಈ ಭಾಗದ ಶಾಸಕರಾಗಿರುವ ರಾಮಮೂರ್ತಿರವರು ಅವರು ಒಂದು ಪ್ರಿಕಾಷನ್ ಆಗಿ ನಾವು ಹೋಗೋಣ, ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ನೋಡ್ಕೊಂಡು ಬರೋಣ, ನಮ್ಮ ಭಾಗದಲ್ಲಿರೋ ಈ ದಕ್ಷಿಣ ಭಾಗದಲ್ಲಿರೋ ಸರ್ಕಾರಿ ಆಸ್ಪತ್ರೆಗೆ ನೋಡಿ ಬರೋಣ ಅಂತ ಹೇಳಿ ಬಂದಿದ್ದೀವಿ. ನಮಗೆ ಇಲ್ಲಿ ಸಮಾಧಾನ ಆಗಿದೆ ಒಂಚೂರು, ಯಾಕಂತಂದ್ರೆ ಇಲ್ಲಿ ಸ್ವಚ್ಛವಾಗಿರೋದು, ಶುದ್ಧವಾಗಿರೋದು, ಮತ್ತೆ ಇಲ್ಲಿನ ಸಿಬ್ಬಂದಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರೋದು, ಮತ್ತೆ ಎಲ್ಲಾ ಬಾಣಂತಿಯನ್ನ ಕೇಳಿದಾಗ ಅವರು ಕೂಡ ಸಂತೋಷದಿಂದ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ತಿಳಿಸಿರೋದು, ಮತ್ತೆ ಹಲವಾರು ಬೇಡಿಕೆಗಳನ್ನ ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ, ಅದನ್ನು ಶಾಸಕರು ನಾನು ಮಾಡಿಕೊಡ್ತೀನಿ ಅಂತ ಅವರು ಪ್ರಮಾಣ ಮಾಡಿದ್ದಾರೆ. ಅದೇ ನಮಗೆ ಒಂದು ಸಮಾಧಾನ ಕೊಡುವಂತ ವಿಚಾರ. ಈಗಾಗಲೇ ಒಂದು ಮಹಿಳಾ ನಮ್ದು ತಂಡ ಟೀಮ್ ಪ್ರತಿಯೊಂದು ಸತ್ಯಶೋಧನ ಮಾಡೋದು, ಬಾಣಂತಿಯರ ಸರಣಿ ಸಾವುಗಳೇನಿದೆ ಅದಕ್ಕೆ ಮತ್ತೆ ಮರುಕಳಿಸಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಹಾಸ್ಪಿಟ್ಲಿಗೆ ಬಂದು ಭೇಟಿ ಕೊಡ್ತಾ ಇದ್ದೀವಿ. ಈಗಾಗಲೇ ಈ ಹಾಸ್ಪಿಟಲ್ ಜಯನಗರ ಜನರಲ್ ಹಾಸ್ಪಿಟಲ್ ಏನಿದೆ ಅಲ್ಲಿ ಬಹಳ ಒಂದು 40 ಜನ ಅಲ್ಲಿ ಪೇಷಂಟ್ಗಳಿದ್ದಾರೆ, ಬಾಣಂತಿಯರಿದ್ದಾರೆ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೇನು ಅವಶ್ಯಕತೆ ಇದೆ ಮಿಷನರಿಗಳನ್ನ ಸರ್ಕಾರದವ್ರು ಮಾತಾಡಿ ಅಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತಾಡಿದ್ದೀವಿ, ಅಂತ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಎಲ್ಲ ನಮ್ಮ ಡಾಕ್ಟರ್ಸ್ಗಳು ಎಲ್ಲ ಒಂದು ಟೈಮ್ಸ್ ಮಾಡ್ತಾರೆ.